ಕಲಬುರಗಿಯಲ್ಲಿ ಇನ್ನೂ ತಪ್ಪದ ಗ್ಯಾಸ್ ಪ್ರಾಬ್ಲಮ್. ಗೃಹ ಬಳಕೆ ಸಿಲಿಂಡರ್ಗಾಗಿ ಜನರ ಪರದಾಟ. ಆಳಂದ ಪಟ್ಟಣದಲ್ಲಿ ಇನ್ನೂ ಸಿಗ್ತಾ ಇಲ್ಲ ಸಿಲಿಂಡರ್ ಗ್ಯಾಸ್. ಕೆಲಸ ಬಿಟ್ಟು ಗ್ಯಾಸ್ ಏಜೆನ್ಸಿ ಬಳಿ ಜನರ ಕ್ಯೂ. 2 ದಿನದಿಂದ ಏಜೆನ್ಸಿ ಮುಂದೆಯೇ ನಿಂತ ಜನ, ಆದರೆ ಜನರಿಗೆ ಮಾತ್ರ ಗ್ಯಾಸ್ ಸಿಗ್ತಾ ಇಲ್ಲ. ತಾಲೂಕು ಆಡಳಿತ, ಜಿಲ್ಲಾಡಳಿತದ ವಿರುದ್ಧ ಹಿಡಿಶಾಪ ಹಾಕ್ತಿದ್ದಾರೆ ಜನ. ಆಳಂದ ಕಲಬುರಗಿಯಲ್ಲಿ ಸಿಗ್ತಾ ಇಲ್ಲ ಸಿಲಿಂಡರು. ನೋಡಿ, ಈ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಇದು ನಮ್ಮ ಕರ್ನಾಟಕದ ಕಲಬುರಗಿ ಎನ್ನುವಂತಹ ಜಿಲ್ಲೆ. ದೊಡ್ಡ ದೊಡ್ಡ ನಾಯಕರೆಲ್ಲ ಅಲ್ಲವ್ರೆ. ಸಿಲಿಂಡರ್ ಗ್ಯಾಸಿನ ಮುಖದ ಮೇಲೆ ಕೂತ್ಕೊಂಡು ಚಿಂತಾಕ್ರಾಂತತೆಯನ್ನು ವ್ಯಕ್ತಪಡಿಸ್ತಾ ಇರೋ ಜನ. ಗ್ಯಾಸ್ ಸಿಗ್ತಿಲ್ಲ, ಏನ್ ಮಾಡೋಣ? ಪ್ರಬಲರಿಗೆ ವಿತರಣೆಯಾಗುವ ಗ್ಯಾಸು ದುರ್ಬಲರಿಗೆ ಯಾಕೆ ವಿತರಣೆ ಆಗ್ತಿಲ್ಲ? ನಾವೇನು ಪಾಪ ಮಾಡಿದ್ವಿ? ವಿತರಣೆ ಮಾಡುವ ಸಾಮರ್ಥ್ಯ ಮತ್ತು ಯೋಗ್ಯತೆ ಇಲ್ಲದೆ ಇದ್ದರೆ ನಮ್ಮನ್ನು ಯಾಕೆ ಆಳ್ತೀರಿ? ಹೌದು, ಕೆಲವೊಂದು ಅನಿವಾರ್ಯ ಸಂದರ್ಭಗಳೆಲ್ಲ ಬರ್ತವೆ. ಆ ಅನಿವಾರ್ಯ ಸಂದರ್ಭಗಳಿಗೆ ಪರಿಹಾರ ಅನ್ನೋದಿರ್ತಾವಲ್ಲ. ರೋಗಕ್ಕೆ ಔಷಧಿಗಳು ಹೆಂಗಿರ್ತಾವೋ ಸಮಸ್ಯೆಗಳಿಗೂ ಕೂಡ ಪರಿಹಾರಗಳಿದ್ದೇ ಇರ್ತವೆ. ಆ ಪರಿಹಾರ ಸಮರ್ಪಕವಾಗಿ ಎಲ್ಲರಿಗೂ ರೀಚ್ ಆಗಬೇಕು ಅಂತೇನೂ ಇಲ್ಲ. ಆದರೆ ಇಡೀ ಗ್ರಾಮಕ್ಕೆ ಗ್ರಾಮವೇ ಕ್ಯೂನಲ್ಲಿ ನಿಂತ್ಕೊಂಡಿದೆಯಲ್ರಿ. ಸಿಲಿಂಡರ್ ಗ್ಯಾಸಿಗಾಗಿ 2 ಕೊಡೋ ಜಾಗದಲ್ಲಿ ಅಟ್ಲೀಸ್ಟ್ 1 ನಿಜಕ್ಕೂ ಕೂಡ. ಎಸ್, ಇನ್ನು ಈ ಗ್ಯಾಸಿನ ಸಂಕಷ್ಟ ಮುಗುದಿಲ್ಲ. ಕಲಬುರಗಿಯಲ್ಲಿ ಜನ ಪರದಾಡ್ತಿದ್ದಾರೆ. ಗೃಹ ಬಳಕೆ ಸಿಲಿಂಡರ್ಗಾಗಿ ಜನ ಪರದಾಡ್ತಿದ್ದಾರೆ. ಎಸಿನು ಸಿಲಿಂಡರ್ ಗ್ಯಾಸಿಗಾಗಿ ಜನ ಪರದಾಡ್ತಾ ಇರತಕ್ಕಂತಹದ್ದು. ಕಲಬುರಗಿಯ ಪ್ರತಿನಿಧಿ ಪುರುಷೋತ್ತಮ ಕುಲಕರ್ಣಿ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡ್ಕೊಂಡು ಬರೋಣ. ಕಲಬುರಗಿ ಜಿಲ್ಲೆಯಾದ್ಯಂತಲೂ ಕೂಡ ಇದೀಗ ಸಿಲಿಂಡರ್ನ ಒಂದು ಅಭಾವ ಆಗಿರುವಂಥದ್ದು. ಕಲಬುರಗಿ ಜಿಲ್ಲೆಯ ಆಳಂದ ಪಟ್ಟಣದಲ್ಲಿ ಸಿಲಿಂಡರ್ಗಾಗಿ ಸುಮಾರು 2 ದಿನಗಳಿಂದ ಇಲ್ಲಿನ ಜನರು ಪರದಾಡ್ತಾ ಇರುವಂಥದ್ದು. ನಾವಿದೀಗ ಕಲಬುರಗಿ ಜಿಲ್ಲೆಯ ಆಳಂದ ಪಟ್ಟಣದಲ್ಲಿ ಇರುವಂಥದ್ದು. ಆಳಂದ ಪಟ್ಟಣದ ಏನೋ ಒಂದು ಗ್ಯಾಸ್ ಏಜೆನ್ಸಿ ಇದೆ. ಆ ಒಂದು ಗ್ಯಾಸ್ ಏಜೆನ್ಸಿಯ ಮುಂಭಾಗದಲ್ಲಿ ಸಹಸ್ರಾರು ಜನರು ಕೂಡ ಏನೋ ಗ್ಯಾಸ್ಗಾಗಿ ಇದೀಗ ಪರದಾಡ್ತಾ ಇರುವಂಥದ್ದು. ಸಿಲಿಂಡರ್ಗಾಗಿ ಕಳೆದ 2 ದಿನಗಳಿಂದಾಗಿ ಈ ಸಿಲಿಂಡರ್ಗಾಗಿ ಜನರು ಪರದಾಟವನ್ನು ಮಾಡ್ತಾ ಇರುವಂಥದ್ದು. ಸರದಿ ಸಾಲಿನಲ್ಲಿ ನಿಂತು ಸಿಲಿಂಡರ್ಗಾಗಿ ಇಲ್ಲಿನ ಜನರು ಹಾಹಾಕಾರ ಪಡುವಂಥದ್ದು. ಗೃಹ ಬಳಕೆ ಸಿಲಿಂಡರ್ಗೆ ಇದೀಗ ಆಳಂದ ಪಟ್ಟಣದ ಜನ ಮುಗಿಬಿದ್ದಿರುವಂಥದ್ದು. ಆಳಂದ ಪಟ್ಟಣದ ಏನೋ ಸೋನಾ ಗ್ಯಾಸ್ ಏಜೆನ್ಸಿ ಅಂತಕ್ಕಂಥದ್ದಿದೆ. ಆ ಒಂದು ಏಜೆನ್ಸಿಯ ಮುಂಭಾಗದಲ್ಲಿ ಜನರು ನಿನ್ನೆಯಿಂದಲೂ ಕೂಡ ಏನೋ ಕ್ಯೂನಲ್ಲಿ ನಿಂತಿರುವಂಥದ್ದು. ಏನೋ ಸಹಸ್ರಾರು ಖಾಲಿ ಸಿಲಿಂಡರ್ಗಳನ್ನು ಇಟ್ಟುಕೊಂಡು ಇಲ್ಲಿನ ಜನರು ಏನೋ ಸಿಲಿಂಡರ್ಗಾಗಿ ಮುಗಿಬಿದ್ದಿರುವಂತಹ ಒಂದು ದೃಶ್ಯವನ್ನು ನಾವಿದೀಗ ನೋಡ್ತಾ ಇರುವಂಥದ್ದು. ಗಂಟೆಗಟ್ಟಲೆ ಏನೋ ಸರದಿ ಸಾಲಿನಲ್ಲಿ ನಿಂತರೂ ಕೂಡ ಈ ಒಂದು ಸಿಲಿಂಡರ್ ಕೂಡ ಸಿಗ್ತಾ ಇಲ್ಲ. ಸೊ ಹೀಗಾಗಿ OTP ಬಂದರೂ ಕೂಡ ಗ್ಯಾಸ್ ಬರ್ತಾ ಇಲ್ಲ ಅಂತಕ್ಕಂಥ ಮಾತನ್ನು ಇಲ್ಲಿಯ ಜನರು ಹೇಳ್ತಾ ಇರುವಂಥದ್ದು. ಆಳಂದ ಪಟ್ಟಣದ ಏನು ಗ್ಯಾಸ್ ಏಜೆನ್ಸಿ ಮುಂದೆ ಜನಜಾತ್ರೆ ಏರ್ಪಡಿರುವಂಥದ್ದು. ಕೆಲಸ ಕಾರ್ಯಗಳನ್ನು ಬಿಟ್ಟು ಇಲ್ಲಿಯ ಜನರು ಇದೀಗ ಸಿಲಿಂಡರ್ಗಾಗಿ ಪರದಾಟವನ್ನು ಮಾಡ್ತಾ ಇರುವಂಥದ್ದು. ಆಳಂದ ಪಟ್ಟಣ ಸೇರಿದಂತೆ ಏನು ವಿವಿಧ ಹಳ್ಳಿಗಳಿಂದಲೂ ಕೂಡ ಜನರು ಇಲ್ಲಿ ಬಂದಿರುವಂಥದ್ದು. ಸೊ ಹೀಗಾಗಿ ನಾನು ಇಲ್ಲಿನ ಜನರನ್ನು ಕೂಡ ಮಾತನಾಡಿಸುವಂಥ ಒಂದು ಪ್ರಯತ್ನವನ್ನು ಕೂಡ ಮಾಡ್ತೀನಿ. ಗೃಹ ಬಳಕೆ ಸಿಲಿಂಡರ್ಗಾಗಿ ನಿನ್ನೆಯಿಂದಲೂ ಕೂಡ ಜನರು ಇಲ್ಲಿ ಠಿಕಾಣಿಯನ್ನು ಹೂಡಿರುವಂಥದ್ದು. ಅಕೋರ ಈಗ ಸಿಲಿಂಡರ್ ಯಾವ ರೀತಿ ತಮಗೆ ಸಮಸ್ಯೆ ಆಗಿದೆ ಅಂತ ಇಲ್ಲಿಯ ಸುಮಾರು ಏನು ಕಳೆದ ರಾತ್ರಿಯಿಂದಲೂ ಕೂಡ ಇಲ್ಲಿಯ ಜನರು ಸರದಿ ಸಾಲಿನಲ್ಲಿ ನಿಂತು ಸಿಲಿಂಡರ್ಗಾಗಿ ಏನೋ ಪರಿತಪಿಸ್ತಾ ಇರುವಂಥದ್ದು. ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನಲ್ಲಿ ಇದೀಗ ಸಿಲಿಂಡರ್ಗಾಗಿ ಹಾಹಾಕಾರ ಎದುರಾಗಿರುವಂಥದ್ದು. ಇದೀಗ ನಾವು ಸಿಲಿಂಡರ್ ಬಂದಂಥ ಒಂದು ದೃಶ್ಯವನ್ನು ಕೂಡ ನೋಡ್ತಾ ಇರುವಂಥದ್ದು. ಸುಮಾರು 350 ಸಿಲಿಂಡರ್ ಗ್ಯಾಸ್ಗಳನ್ನು ಹೊತ್ತು ಇದೀಗ ಒಂದು ಲಾರಿ ಬಂದಿರುವಂಥದ್ದು. ಸುಮಾರು 350 ಸಿಲಿಂಡರ್ ಗ್ಯಾಸ್ಗಳಿದ್ದಾವೆ. ಆದರೆ ಇಲ್ಲಿ ಸಹಸ್ರಾರು ಜನರು ಕೂಡ ಇಲ್ಲಿ ಸಿಲಿಂಡರ್ಗಾಗಿ ಕಾದು ನಿಂತಿರುವಂಥದ್ದು. ಸೊ ಹೀಗಾಗಿ ಯಾವ ರೀತಿ ಇದು ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿದೆ. ಇದನ್ನು ಸುಮಾರು ಸಿಲಿಂಡರ್ಗಳನ್ನು ಇಳಿಸುವಂಥ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಪೊಲೀಸರು ಸಹ ತಮ್ಮ ಕೆಲಸವನ್ನು ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡ್ತಿದ್ದಾರೆ. ಸಿಲಿಂಡರ್ನ ಯಾವುದೇ ರೀತಿಯ ಅಹಿತಕರ ಘಟನೆ ಆಗಬಾರ್ದು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಅವರು ಸಹ ಜನರನ್ನು ಶಾಂತತೆಯಿಂದ ನಿಲ್ಲುವಂತೆ ಸೂಚನೆಯನ್ನು ಸಹ ಕೊಡ್ತಾ ಇರುವಂಥದ್ದು. ಸುಮಾರು ಸಿಲಿಂಡರ್ಗಳನ್ನು ಇಲ್ಲಿ ಜನ ಪರದಾಟ ಮಾಡ್ತಾ ಇರುವಂಥದ್ದು. ಸರ್, ಈಗ ತಮಗೆ ಸಿಲಿಂಡರ್ ಮತ್ತೆ ಈ ಜನರನ್ನು ನಾನು ಮಾತನಾಡಿಸುವಂಥ ಪ್ರಯತ್ನ ಮಾಡ್ತೀನಿ. ಸರ್, ತಮಗೆ ಸಿಲಿಂಡರ್ ಯಾವ ರೀತಿ ತೊಂದರೆ ಆಗ್ತಾ ಇದೆ? ತೊಂದರೆ ಸರ್, 2 ವರ್ಷ ಬುಕ್ ಮಾಡಿದ್ರು ಡೆಲಿವರಿ ಕೊಡ್ತಾ ಇಲ್ಲ ಮನೆಗೆ. ನಾವು ಪಾಯಿಂಟ್ ಎಲ್ಲದ ಅಲ್ಲಿ ಹೋಗಿ ಎಲ್ಲ ಕೆಲಸ ಬಿಟ್ಟು ಪಾಯಿಂಟ್ ಮೇಲೆ ಹೋಗಿ ತರಬೇಕು. ಈಗಂತೂ ಬುಕ್ ಮಾಡಿದ್ರು ಕೊಡ್ಲಿಕ್ತಾ ಇರಲ್ಲ ನಮ್ಗೆ. ಏಜೆನ್ಸಿ ಅವ್ರು ಏನು ಹೇಳ್ತಾರೆ? ಈಗ ಏಜೆನ್ಸಿ ಅವರು ಅದೇ ಮ್ಯಾಲಿಂದ ಹೇಳ್ತಾರೆ. ಅವರು ಡೆಲಿವರಿ ಬರೋಬ್ಬರ ಬರ್ತಾರೆ ಅವ್ರ ಗಾಡಿಗಳು. ಮತ್ತೆ ಕೇಳ್ರಿ, ಅವ್ರಿಗೆ ಕೇಳ್ರಿ. ಅದು ಅವರು ಈ ರೀತಿ ಆಗಿ ಇವತ್ತಾಗಿಲ್ರಿ. ಇದು 1-2 ವರ್ಷ ಹಾಕೋತ ಹೊಂಟದ್ರ ಆಳಂದಾಗ. 2 ವರ್ಷ ಈ ರೀತಿ ಆಳಂದಾಗ ಹಾಕೋತ ಹೊಂಟದ. ಹಿಂಗೆ ಏನು ಮೇಂಟೈನೇ ಇಲ್ಲ. ಯಾವ ಅಧಿಕಾರಿಗಳು ನಿಮ್ಮಲ್ಲಿ ಬಂದಿಲ್ಲ? ಯಾವ ಅಧಿಕಾರಿನೂ ಬಂದಿಲ್ಲ. ಯಾವ ಅಧಿಕಾರಿನೂ ಏನು ಹೇಳಿಲ್ಲ. ಹೇಳಿ ಸಾಕಿದ್ರಿ ಇದು ಕಾಲ. ಕರೆಕ್ಟ್ ಡಿಡಿನೇ ಇಲ್ರಿ. ಏನೇನದಿಲ್ರಿ.
ಬರೇ ಕರಪ್ಷನ್. ಬ್ಲ್ಯಾಕ್ನೇ ಮಾರ್ಕೋತಾರೆ. ಈಗ ಏನು ನೀವೇ ನೋಡ್ರಿ, ಈಗ ಇಷ್ಟು ಪಾಳಿ ಅದ ರೀ, ಒಬ್ಬರದು ಬುಕ್ ಆಗಿದೇ ಇಲ್ಲ. ನಮ್ಮವೆಲ್ಲ ಬುಕ್ ಅವರ್ ಇಲ್ಲಿ ಎಲ್ಲಿಂದ ಜನ ಬರ್ತಾರೆ ರೀ ಆಳಂದ ಸೇರಿ? ಲೋಕಲ್ ಅದ ರೀ, ಹಳ್ಳಿಗಳದವ್ರಿ, ಎಲ್ಲ ಅವ ರೀ, ಎಲ್ಲ ಮಿಕ್ಸ್ ಅದ ರೀ, ಸಿಗ್ತಾ ಇಲ್ಲ ರೀ. ಇದಿಷ್ಟು ಏನೋ ಇಲ್ಲಿ ಆಳಂದ್ ಪಟ್ಟಣದ ನಿವಾಸಿಗಳು ಹೇಳುವಂತಹ ಮಾತು. ಸಾಕಷ್ಟು ದಿನಗಳಿಂದಲೂ ಕೂಡ ಆಳಂದ್ ಪಟ್ಟಣದಲ್ಲಿ ಸಿಲಿಂಡರ್ನ ಒಂದು ಸಮಸ್ಯೆ ಎದ್ದು ಕಾಡ್ತಾ ಇದೆ. ಕೂಡಲೇ ಏನೋ ಸಂಬಂಧಿಸಿದ ಅಧಿಕಾರಿಗಳು ಇಲ್ಲಿಯ ಜನರಿಗೆ ಸಿಲಿಂಡರನ್ನು ಏನೋ ಸಮರ್ಪಕವಾಗಿ ನೀಡಬೇಕು ಅನ್ನುವಂಥದ್ದು ಇಲ್ಲಿಯ ಜನರ ಒಂದು ಮಾತಾಗಿರುವಂಥದ್ದು. ಪುರುಷೋತ್ತಮ್ ಕುಲಕರ್ಣಿ, ಫ್ರೀಡಮ್ ನ್ಯೂಸ್, ಕಲಬುರಗಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.